ಸರಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಬೋಧನಾ ಪದ್ಧತಿ ಬೈಲಿಂಗ್ವಲ್ ಎಡ್ಯುಕೇಷನ್ ಕುರಿತು ಅನುಷ್ಠಾನ ವಿಧಾನ ಸಂಕಲನ ಪಠ್ಯಕ್ರಮ ಸಂಕಲನ ಶಿಕ್ಷಕರ ಭಾಷಾ ಬಳಕೆ ಸಂಕಲನ ಪ್ರಮುಖ ಅಂಶಗಳು ಸಂಪೂರ್ಣವಾಗಿ ಸರಳವಾಗಿ ತಿಳಿಸಲಾಗಿದೆ. ದಯವಿಟ್ಟು ಗಮನವಿಟ್ಟು ಆಲಿಸಿರಿ. 1. ದ್ವಿಭಾಷಾ ಬೋಧನಾ ಪದ್ಧತಿ ಎಂದರೇನು? ಉತ್ತರ: 2 ಭಾಷೆಗಳಲ್ಲಿ ಕನ್ನಡ ಸಂಕಲನ ಇಂಗ್ಲಿಷ್ ಬೋಧನೆ ಮಾಡುವ ವಿಧಾನ. ವಿದ್ಯಾರ್ಥಿಗಳಿಗೆ ಅರ್ಥಗ್ರಹಣ ಸುಲಭ. ಭಾಷಾ ಕೌಶಲ್ಯ ಅಭಿವೃದ್ಧಿ. ಕರ್ನಾಟಕದಲ್ಲಿ 2018 ರಿಂದ ಆರಂಭಗೊಂಡಿದ್ದು 2026 ರಿಂದ 27 ರಲ್ಲಿ ಇನ್ನಷ್ಟು ಶಾಲೆಗಳಿಗೆ ವಿಸ್ತರಣೆ ಮಾಡಲಾಗುತ್ತಿದೆ. 2. ಕಾರ್ಯಕ್ರಮದ ಉದ್ದೇಶಗಳು ಆಬ್ಜೆಕ್ಟಿವ್ಸ್. ಉತ್ತರ: ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸುವುದು. ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಪಾಠ ಕಲಿಸುವುದು. ವಿದ್ಯಾರ್ಥಿಗಳ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಭಿವೃದ್ಧಿ. ಖಾಸಗಿ ಶಾಲೆಗಳತ್ತ ವಿದ್ಯಾರ್ಥಿಗಳ ಹರಿವನ್ನು ಕಡಿಮೆ ಮಾಡುವುದು. 3. ಅನುಷ್ಠಾನ ಹೇಗೆ ಮಾಡಬೇಕು? ಇಂಪ್ಲಿಮೆಂಟೇಷನ್ ಸ್ಟೆಪ್ಸ್. ಹಂತ 1. ಶಾಲೆ ಆಯ್ಕೆ. ಪ್ರಾಥಮಿಕ ಶಾಲೆಗಳು ಕ್ಲಾಸ್ 1 ರಿಂದ 5, ನಂತರ ಕ್ಲಾಸ್ 6 ರಿಂದ ಇಂಗ್ಲಿಷ್ ಮೀಡಿಯಂ ಆಪ್ಷನ್. ಸರ್ಕಾರವು ಹಲವು ಶಾಲೆಗಳಲ್ಲಿ ಹಂತ ಹಂತವಾಗಿ ಜಾರಿಗೆ ತರುತ್ತಿದೆ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್. ಹಂತ 2. ಪಠ್ಯಪುಸ್ತಕ ವ್ಯವಸ್ಥೆ. ಸಿಂಗಲ್ ಟೆಕ್ಸ್ಟ್ ಬುಕ್ ಬೈಲಿಂಗ್ವಲ್. ಕನ್ನಡ ಸಂಕಲನ ಇಂಗ್ಲಿಷ್ ಒಂದೇ ಪುಸ್ತಕದಲ್ಲಿ ಎಲ್ಲಾ ವಿಷಯಗಳಿಗೆ. EVS, ಮ್ಯಾಥ್ಸ್, ಇಂಗ್ಲಿಷ್. ಹಂತ 3. ತರಗತಿ ಬೋಧನೆ ವಿಧಾನ. ಒಂದು ವಿಷಯವನ್ನು ಮೊದಲು ಮಾತೃಭಾಷೆಯಲ್ಲಿ ಕನ್ನಡ, ನಂತರ ಇಂಗ್ಲಿಷ್ನಲ್ಲಿ ಎಕ್ಸ್‌ಪ್ಲೇನ್. ಇದು ಬ್ರಿಡ್ಜ್ ಮೆಥಡ್ ಎಂದು ಕರೆಯಲಾಗುತ್ತದೆ. ಹಂತ 4. ಶಿಕ್ಷಕರ ತರಬೇತಿ. ಬೈಲಿಂಗ್ವಲ್ ಟೀಚಿಂಗ್ ಟ್ರೈನಿಂಗ್. TPR ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಶಿಕ್ಷಕರಿಗೆ ವಿಶೇಷ ತರಬೇತಿ ನೀಡುವುದು ಮುಖ್ಯ. ದ ಟೈಮ್ಸ್ ಆಫ್ ಇಂಡಿಯಾ. 4. ಪಠ್ಯಕ್ರಮ ಕರಿಕ್ಯುಲಮ್ ಸ್ಟ್ರಕ್ಚರ್. ಫೌಂಡೇಶನಲ್ ಸ್ಟೇಜ್ ಕ್ಲಾಸ್ 1 ರಿಂದ 5. ಮುಖ್ಯ ಭಾಷೆ ಕನ್ನಡ ಮದರ್ ಟಂಗ್. ಸಹಾಯಕ ಭಾಷೆ ಇಂಗ್ಲಿಷ್. NEP ಪ್ರಕಾರ ಕ್ಲಾಸ್ 5 ರವರೆಗೆ ಮಾತೃಭಾಷೆ ಮುಖ್ಯ ಮಾಧ್ಯಮವಾಗಿರಬೇಕು. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಪ್ರಿಪರೇಟರಿ ಸ್ಟೇಜ್ ಕ್ಲಾಸ್ 6 ರಿಂದ 8. ಕನ್ನಡ ಸಂಕಲನ ಇಂಗ್ಲಿಷ್ 2 ಸಮಾನ ಬಳಕೆ. ಇಂಗ್ಲಿಷ್ ಎಕ್ಸ್ಪೋಜರ್ ಹೆಚ್ಚುತ್ತದೆ. ಸೆಕೆಂಡರಿ ಸ್ಟೇಜ್ ಕ್ಲಾಸ್ 9 ರಿಂದ 10. ಇಂಗ್ಲಿಷ್ ಹೆಚ್ಚು ಬಳಕೆ. ಕನ್ನಡ ಸಬ್ಜೆಕ್ಟ್ ಆಗಿ ಮುಂದುವರಿಯುತ್ತದೆ. 5. ಶಿಕ್ಷಕರು ಯಾವ ಭಾಷೆಯಲ್ಲಿ ಬೋಧಿಸಬೇಕು? ಸರಿಯಾದ ವಿಧಾನ. ಮಿಕ್ಸ್ ಮೆಥಡ್ ಕೋಡ್ ಸ್ವಿಚಿಂಗ್. ಪರಿಚಯ ಬಲ ದಿಕ್ಕಿನ ಬಾಣದ ಗುರುತು ಕನ್ನಡ. ವಿವರಣೆ ಬಲ ದಿಕ್ಕಿನ ಬಾಣದ ಗುರುತು ಕನ್ನಡ ಸಂಕಲನ ಇಂಗ್ಲಿಷ್. ಕೀವರ್ಡ್ಸ್ ಬಲ ದಿಕ್ಕಿನ ಬಾಣದ ಗುರುತು ಇಂಗ್ಲಿಷ್. ಪ್ರಾಕ್ಟಿಸ್ ಬಲ ದಿಕ್ಕಿನ ಬಾಣದ ಗುರುತು 2 ಭಾಷೆ. ಉದಾಹರಣೆ: ಟೀಚರ್ ಸೇಸ್ ಕನ್ನಡ, ಇದು ಸಸ್ಯದ ಭಾಗ. ಇಂಗ್ಲಿಷ್: ದಿಸ್ ಇಸ್ ಪಾರ್ಟ್ ಆಫ್ ಪ್ಲಾಂಟ್. ಮಿಕ್ಸ್: ಇದು ಲೀಫ್ ಪತ್ರೆ, ಇಟ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. 6. ಪ್ರಮುಖ ಬೋಧನಾ ತಂತ್ರಗಳು ಟೀಚಿಂಗ್ ಸ್ಟ್ರಾಟಜೀಸ್. TPR ಆಕ್ಟಿವಿಟೀಸ್. ಪಿಕ್ಚರ್ ಬೇಸ್ಡ್ ಲರ್ನಿಂಗ್. ರೆಪಟಿಷನ್ ಮೆಥಡ್. ಗ್ರೂಪ್ ಆಕ್ಟಿವಿಟೀಸ್. ಸ್ಟೋರಿಟೆಲ್ಲಿಂಗ್ ಕನ್ನಡ ಬಲ ದಿಕ್ಕಿನ ಬಾಣದ ಗುರುತು ಇಂಗ್ಲಿಷ್. 7. ಮುಖ್ಯ ಗಮನಿಸಬೇಕಾದ ಅಂಶಗಳು. ಮಕ್ಕಳಿಗೆ ಭಯ ಉಂಟಾಗಬಾರದು. ಇಂಗ್ಲಿಷ್ ಅನ್ನು ಒತ್ತಾಯಿಸಬಾರದು. ಮೊದಲು ಅರ್ಥ ಬಲ ದಿಕ್ಕಿನ ಬಾಣದ ಗುರುತು, ನಂತರ ಭಾಷೆ. ಸ್ಲೋ ಲರ್ನರ್ಸ್ಗೆ ಕನ್ನಡ ಸಪೋರ್ಟ್. ಮದರ್ ಟಂಗ್ ಲರ್ನಿಂಗ್ ಮಕ್ಕಳು ಹೆಚ್ಚು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಯುನೆಸ್ಕೋ. 8. ಶಿಕ್ಷಕರ ಪಾತ್ರ ಟೀಚರ್ ರೋಲ್. ಫಸಿಲಿಟೇಟರ್ ಆಗಿರಬೇಕು. 2 ಭಾಷೆಗಳ ಸಮತೋಲನ ಕಾಯ್ದುಕೊಳ್ಳಬೇಕು. ಮಕ್ಕಳಿಗೆ ಮಾತನಾಡಲು ಅವಕಾಶ ಕೊಡಬೇಕು. ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಮಾಡಬೇಕು. 9. ಸಂಕ್ಷಿಪ್ತವಾಗಿ ಸಮರಿ. ದ್ವಿಭಾಷಾ ಶಿಕ್ಷಣ ಸಮ. ಕನ್ನಡ ಸಂಕಲನ ಇಂಗ್ಲಿಷ್. ಕಾನ್ಸೆಪ್ಟ್ ಕ್ಲಾರಿಟಿ ಸಂಕಲನ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಮುಖ್ಯ ಸೂತ್ರ: ಮೊದಲು ಅರ್ಥ, ನಂತರ ಭಾಷೆ.